ಮನಸ್ಸಿನ ರಂಗು ಮೂಡಿದೆ ಬಾಸಿಂಗ ಎಲ್ಲ ಸೇರಿ ನಲಿಯೋಣ ಶುಭ ಕೋರಿ ಉಲ್ಲಾಸದಲ್ಲಿ ಈ ದಿನ. ಅಲೈಟ್ ಮೋಷನ್ ಅಂತ ಇರುತ್ತೆ, ಆದರೆ ನಾನು ಆಫ್ಟರ್ ಮೋಷನ್ ಅಂತ ಒಂದು ಆ್ಯಪ್ನ ಸೇಮ್ ಅದೇ ರೀತಿ ಇರುವ ಆ್ಯಪ್ನ ಯೂಸ್ ಮಾಡ್ತೀನಿ. ಯಾಕಂದರೆ ಇದರಲ್ಲಿ ತುಂಬ ಎಫೆಕ್ಟ್ಸ್ ಇರುತ್ತೆ, ಅದರಿಂದ ಈ ಆ್ಯಪ್ನ ಯೂಸ್ ಮಾಡ್ತಿದ್ದೇನೆ ಫ್ರೆಂಡ್ಸ್. ನಿಮಗೂ ಈ ಆ್ಯಪ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಪ್ಲೀಸ್ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ನ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ರೆಡ್ ಕಲರಲ್ಲಿ ನಿಮಗೆ ಸಬ್ಸ್ಕ್ರೈಬ್ ಬಟನ್ ಕಾಣಿಸುತ್ತೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈಗ ನೀವು ಆಫ್ಟರ್ ಮೋಷನ್ ಅಂತ ನಿಮಗೆ ಒಂದು ಆ್ಯಪ್ನ ಕೊಟ್ಟಿರ್ತೀನಿ, ಆ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿಕೊಂಡ್ರೆ ನಿಮಗೆ ಇಂಟರ್ಫೇಸ್ ಈ ರೀತಿ ಕಾಣಿಸುತ್ತೆ. ಈಗ ನೀವು ನೀವು ಪ್ರೆಸೆಟ್ನ ಓಪನ್ ಮಾಡ್ಕೊಳ್ಳಿ, ಅಥವಾ ಎಕ್ಸ್ಎಂಎಲ್ ಫೈಲ್ ಕೂಡ ಇಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡ್ಮೇಲೆ ನೀವು ಎರಡರಲ್ಲಿ ಯಾವುದಾದ್ರೂ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡ್ಮೇಲೆ ಓಪನ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ಪ್ರಾಜೆಕ್ಟ್ ನಿಮಗೆ ಕಾಣಿಸುತ್ತೆ, ಈ ರೀತಿ ಇರುತ್ತೆ. ಇಲ್ಲಿ ಟೆಕ್ಸ್ಟ್ ಮತ್ತು ಫೋಟೋಸ್ ಮಾತ್ರ ಇರುತ್ತೆ, ಏನು ಮಿಕ್ಕಿದೆಲ್ಲ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ತುಂಬ ಈಸಿಯಾಗಿರುತ್ತೆ. ಈಗ ನಾನು ತಿಳಿಸ್ತೀನಿ ನೋಡಿ ಫ್ರೆಂಡ್ಸ್. ಮೊದಲಿಗೆ ನೀವು ಟೆಕ್ಸ್ಟಸ್ನ ಇಲ್ಲಿ ಹೆಸರು ಇರುತ್ತಲ್ಲ, ಹೆಸರು ಮಾತ್ರ ನೀವು ಈಗ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಮೊದಲಿಗೆ ಬಂದರೆ ನಿಮಗೆ ಓಂ ನಮೋ ಗಣೇಶಾಯ ನಮಃ ಅಂತ ಇರುತ್ತೆ. ಇದನ್ನು ಏನು ಚೇಂಜಸ್ನ ಮಾಡಬೇಡಿ. ಈಗ ನೀವು 5 ಸೆಕೆಂಡ್ ಹತ್ರ ಬನ್ನಿ. 5 ಸೆಕೆಂಡ್ ಹತ್ರ ಬಂದರೆ ಇಲ್ಲಿ ನಿಮಗೆ ಮದುವೆ ಕರೆಯೋಲ್ಲ ಅಂತ ಇರುತ್ತೆ. ಈ ಟೆಕ್ಸ್ಟ್ನ ನೀವು ಇಲ್ಲಿ ಚೇಂಜಸ್ನ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈಗ ನೀವು ಪೂರ್ತಿಯಾಗಿ ಬ್ಯಾಗ್ ಬನ್ನಿ, ನಿಮ್ಮ ಮೊಬೈಲ್ ಡಾಟಾನ ಆನ್ ಮಾಡ್ಕೊಳ್ಳಿ. ಈಗ ನೀವು ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ನ ಓಪನ್ ಮಾಡಿಕೊಂಡು ಇಲ್ಲಿ ಸರ್ಚ್ ಬಾರಲ್ಲಿ ಅರವಿಂದ ವಿಕೆ ಅಂತ ಟೈಪ್ ಮಾಡಿ. ಅರವಿಂದ ವಿಕೆ ಅಂತ ಟೈಪ್ ಮಾಡಿದ್ಮೇಲೆ ಈ ರೀತಿ ಮೊದಲಿಗೆ ಒಂದು ವೆಬ್ಸೈಟ್ ಬರುತ್ತೆ. ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮಗೆ ಇಲ್ಲಿ ಯೂನಿಕೋಡ್ ASC ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಲೆಫ್ಟ್ ಸೈಡ್ ಇರುವ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಕೀಬೋರ್ಡಲ್ಲಿ ಕನ್ನಡ ಕೀಬೋರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಈಗ ನಿಮ್ಮ ಮನೆತನದ ಹೆಸರನ್ನ ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ಈಗ ನಾನು ಇಲ್ಲಿ ಪೂಜಾರಿ ಅಂತ ಟೈಪ್ ಮಾಡ್ಕೊತೀನಿ, ಪೂಜಾರಿ ಬಂಧುಗಳ ಅಂತ ನಾನು ಇಲ್ಲಿ ಟೈಪ್ ಮಾಡ್ಕೊತೀನಿ ಫ್ರೆಂಡ್ಸ್. ಮಿಕ್ಕಿದೆಲ್ಲ ಅಲ್ಲೇ ಇದೆ, ಬಂಧುಗಳ ಅಂತ ಟೈಪ್ ಮಾಡ್ಕೊಂಡ್ಮೇಲೆ ಈಗ ರೈಟ್ ಸೈಡ್ ಬರುತ್ತಲ್ಲ, ಈ ರೈಟ್ ಸೈಡ್ ಬರುವ ಟೆಕ್ಸ್ಟ್ನ ಮಾತ್ರ ನಾನು ಈಗ ಕಾಪಿ ಮಾಡ್ಕೊತೀನಿ. ನಿಮಗೆ ಟೆಕ್ಸ್ಟು ಮತ್ತು ಈ ಫಾಂಟ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡ್ಮೇಲೆ ಸೇಮ್ ಅಲೈಟ್ ಮೋಷನ್ ಹೇಗಿರುತ್ತೋ ಅದೇ ರೀತಿ ಇರುತ್ತೆ. ಈಗ ನೀವು ಇಲ್ಲಿ 5 ಸೆಕೆಂಡ್ ಹತ್ರ ಬನ್ನಿ. ಇಲ್ಲಿ ಟೆಕ್ಸ್ಟ್ ಇರುತ್ತೆ, ಈ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಇಲ್ಲಿ ಮೇಲೆ ಪ್ಲಸ್ ಕಾಣಿಸಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಲೇಯರ್ನ ಡೂಪ್ಲಿಕೇಟ್ ಮಾಡಿಕೊಂಡು ಈ ಲೇಯರ್ನ ಸ್ವಲ್ಪ ಮೇಲ್ಗಡೆ ಈ ರೀತಿ ಇಟ್ಕೊಳ್ಳಿ ಫ್ರೆಂಡ್ಸ್. ಇಟ್ಕೊಂಡ್ಮೇಲೆ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಟೆಕ್ಸ್ಟ್ ಇರುತ್ತಲ್ಲ, ಈ ಟೆಕ್ಸ್ಟ್ನೆಲ್ಲ ರಿಮೂವ್ ಮಾಡ್ಕೊಳ್ಳಿ. ಇಲ್ಲಿ ಅದನ್ನು ಕ್ಯಾನ್ಸಲ್ ಮಾಡಿಕೊಂಡು ಈಗ ನೀವು ಕಾಪಿ ಮಾಡ್ಕೊಂಡ್ರಲ್ಲ ಅದು ಪೇಸ್ಟ್ ಮಾಡ್ಕೊಂಡ್ರೆ ಈ ರೀತಿ ಬರುತ್ತೆ. ಇಲ್ಲಿ ನೀವೇನಾದರೂ ಕಲರ್ ಚೇಂಜಸ್ನ ಮಾಡ್ಕೋಬೇಕಾದ್ರೆ ಕಲರ್ ಕೂಡ ಚೇಂಜಸ್ನ ಮಾಡ್ಕೋಬೋದು. ಇದು ನಿಮ್ಮ ಇಷ್ಟ ಫ್ರೆಂಡ್ಸ್. ಇಲ್ಲಿ ನಾನು ರೆಡ್ ಕಲರ್ನ ಇಟ್ಟಿದ್ದೀನಿ. ಈ ರೀತಿ ನೀವು ಯಾವ ಕಲರ್ ಬೇಕಾದರೂ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಮತ್ತು ಈಗ ನೀವು 10 ಸೆಕೆಂಡ್ ಹತ್ರ ಬನ್ನಿ. ಇಲ್ಲಿ ಹುಡುಗನ ಹೆಸರು ಇರುತ್ತೆ, ಇಲ್ಲಿ ನವೀನ್ ಕುಮಾರ್ ಅಂತ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ನೀವು ನಿಮ್ಮ ಫ್ರೆಂಡ್ಸ್ ಯಾರು ಮದುವೆ ಇರುತ್ತೋ ಆ ಫ್ರೆಂಡ್ ನೇಮ್ನ ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಎಕ್ಸಾಂಪಲ್ಗೆ ನಾನು ಗಣೇಶ್ ಅಂತ ಇಲ್ಲಿ ನೇಮ್ನ ಟೈಪ್ ಮಾಡ್ಕೊತೀನಿ. ಟೈಪ್ ಮಾಡ್ಕೊಂಡ್ಮೇಲೆ ಇಲ್ಲಿ ರೈಟ್ ಸೈಡ್ ಇರುತ್ತಲ್ಲ, ಆ ಬಾಕ್ಸಲ್ಲಿರೋ ಟೆಕ್ಸ್ಟ್ ಮಾತ್ರ ನಾನು ಕಾಪಿ ಮಾಡಿಕೊಂಡು ಇಲ್ಲಿ ನವೀನ್ ಕುಮಾರ್ ಅಂತ ಒಂದು ಟೆಕ್ಸ್ಟ್ ಕಾಣಿಸ್ತಲ್ಲ, ಆ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಾನು ಇಲ್ಲಿರೋ ಟೆಕ್ಸ್ಟ್ನೆಲ್ಲ ರಿಮೂವ್ ಮಾಡ್ತೀನಿ ಫ್ರೆಂಡ್ಸ್. ರಿಮೂವ್ ಮಾಡಿ ನಾನು ಕಾಪಿ ಮಾಡ್ಕೊಂಡು ಟೆಕ್ಸ್ಟ್ನ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿದ್ಮೇಲೆ ಈ ರೀತಿ ಟೆಕ್ಸ್ಟ್ ರೀಪ್ಲೇಸ್ ಆಗುತ್ತೆ. ಇದೇ ರೀತಿ ನೀವು ಎಲ್ಲ ಟೆಕ್ಸ್ಟ್ನು ಇಲ್ಲಿ ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಮೂವ್ ಮಾಡಿದ್ರೆ ಇಲ್ಲಿ ವಧು ಹೆಸರು ಬರುತ್ತೆ, ಈ ರಾಧಿಕಾ ಪಂಡಿತ್ ಅಂತಿದೆಯಲ್ಲ ಇದನ್ನು ಚೇಂಜಸ್ ಮಾಡ್ಬೋದು ಸೇಮ್ ಅದೇ ರೀತಿ. ಅದಾದಮೇಲೆ ಇಲ್ಲಿ ನವೀನ್ ಕುಮಾರ್ ರಾಧಿಕಾ ಪಂಡಿತ್ ಅಂತಿದೆಯಲ್ಲ, ಇಲ್ಲಿ 2 ಟೆಕ್ಸ್ಟ್ ಲೇಯರ್ಸ್ ಇರುತ್ತೆ ನಿಮಗೆ. ಈ ಲೇಯರ್ಸಲ್ಲಿ ನೀವು ಹೆಸರನ್ನ ಚೇಂಜಸ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ನ ನೇಮ್ಸ್ನ ಇಲ್ಲಿ ಚೇಂಜಸ್ ಮಾಡ್ಕೊಳ್ಳಿ. ಅದಾದಮೇಲೆ 25 ಸೆಕೆಂಡ್ ಆ ಥರ ಬಂದರೆ ನಿಮಗೆ ಇಲ್ಲಿ ಮದುವೆ ಡೇಟ್ ಇರುತ್ತೆ ಫ್ರೆಂಡ್ಸ್. ಮದುವೆ ಸಮಯ ಯಾವಾಗಿರುತ್ತೋ ಆ ಸಮಯ ಟೆಕ್ಸ್ಟ್ನ ನೀವು ಅರವಿಂದ ವಿಕೆ ವೆಬ್ಸೈಟಲ್ಲಿ ನೀವು ಟೈಪ್ ಮಾಡಿ ಮತ್ತು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಸೇಮ್ ಅದೇ ರೀತಿ ಎಲ್ಲ ಟೆಕ್ಸ್ಟೆಲ್ಲ ಒಂದೇ ಸಲ ನಿಮಗೆ ಯಾವ ರೀತಿ ಬೇಕೋ ಅದೇ ರೀತಿ ಇಲ್ಲಿ ಚೇಂಜಸ್ನ ಮಾಡ್ಕೊಳ್ಳಿ. ಮತ್ತು ಮದುವೆಯಲ್ಲಿ ನಡೀತೀವೋ ಆ ಸ್ಥಳ ಹೆಸರು ಕೂಡ ನೀವು ಇಲ್ಲಿ ಚೇಂಜಸ್ನ ಮಾಡ್ಕೊಳ್ಳಿ. ಚೇಂಜಸ್ನ ಮಾಡ್ಕೊಂಡ್ಮೇಲೆ ಈಗ ಫೋಟೋಸ್ನ ಹುಡುಗ ಹುಡುಗಿ ಫೋಟೋಸ್ನ ಹೇಗೆ ಆ್ಯಡ್ ಮಾಡ್ಕೊಳೋದಂತ ಈಗ ನಾನು ತಿಳಿಸ್ತೀನಿ. ಮೊದಲಿಗೆ ನೀವು 10 ಸೆಕೆಂಡ್ ಹತ್ರ ಬನ್ನಿ. ಬಂದಮೇಲೆ ಸ್ವಲ್ಪ ಕೆಳಗಡೆ ಬಂದರೆ ರೆಡ್ ಕಲರಲ್ಲಿ ನಿಮಗೆ ಗ್ರೂಪ್ ಅಂತ ಒಂದು ಲೇಯರ್ ಕಾಣಿಸುತ್ತೆ. ಈ ಗ್ರೂಪ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಎಡಿಟ್ ಗ್ರೂಪ್ ಅಂತ ಕಾಣಿಸುತ್ತೆ. ಈ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನೀವು 0 ಸೆಕೆಂಡ್ ಹತ್ರ ಬನ್ನಿ. ಪ್ಲಸ್ ಆಗ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನೀವು
ಯಾವ ಫೋಲ್ಡರಲ್ಲಿ ನಿಮ್ಮ ಫೋಟೋಸ್ ಇರುತ್ತೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ, ಒಂದು ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡ್ಮೇಲೆ ಈ ಫೋಟೋ ಲೇಯರ್ನ ಇಲ್ಲಿ ಟೆಕ್ಸ್ಟ್ ಲೇಯರ್ ಎಂಡ್ವರೆಗೂ ಎಕ್ಸ್ಟೆಂಡ್ ಮಾಡಿಕೊಂಡು ಮತ್ತು ಈ ಟೆಕ್ಸ್ಟ್ ಲೇಯರ್ನ ಕೆಳಗಡೆ ಇಟ್ಕೊಳ್ಳಿ. ಕೆಳಗಡೆ ಇಟ್ಕೊಂಡ್ರೆ ಆಟೋಮೆಟಿಕ್ಲಿ ಇಲ್ಲಿ ಆ್ಯಡ್ ಆಗುತ್ತೆ. ಮತ್ತು ಈ ಮೂವ್ ಟ್ಯಾನ್ಸಂಗ್ ಹೋಗಿ ಈ ಫೋಟೋ ಸೈಜ್ನ ಈ ರೌಂಡ್ ಶೇಪ್ ಒಳಗಡೆ ಬರುವ ರೀತಿ ನಿಮಗೆ ಝೂಮ್ ಔಟ್ ಬೇಕಾ, ಝೂಮ್ ಇನ್ ಬೇಕಾ, ಯಾವ ರೀತಿ ಬೇಕು ನೀವು ಹಿಂದಕ್ಕೆ ಮುಂದಕ್ಕೆ ಅಡ್ಜಸ್ಟ್ಮೆಂಟ್ನ ಮಾಡಿಕೊಂಡು ಈಗ ನೀವು ಬ್ಯಾಗ್ ಬಂದರೆ ಮತ್ತೆ ನೀವು 10 ಸೆಕೆಂಡ್ ಹತ್ರ ಹೋದರೆ ನಿಮಗೆ ಇಲ್ಲಿ ಫೋಟೋ ಕಾಣಿಸುತ್ತೆ ನೋಡಿ. ಈ ರೀತಿ ಫೋಟೋ ಆಟೋಮೆಟಿಕ್ಲಿ ರಿಪ್ಲೇಸ್ ಆಗುತ್ತೆ. ಮತ್ತು ನೀವು 15 ಸೆಕೆಂಡ್ ಹತ್ರ ಬನ್ನಿ, ಇಲ್ಲೊಂದು ಗ್ರೂಪ್ ಕಾಣಿಸುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಹುಡುಗಿ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಇದನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಮತ್ತು ಈ ಫೋಟೋ ಲೇಯರ್ನ ಕೆಳಗಡೆ ಇಟ್ಕೊಂಡು ಮತ್ತೆ ಮೂವ್ ಟ್ಯಾನ್ಸಂಗ್ ಹೋಗಿ ಸ್ವಲ್ಪ ಫೋಟೋ ಲೇಯರ್ನ ಝೂಮ್ ಮಾಡ್ಕೊಳ್ಳಿ. ಫೋಟೋ ಈ ರೌಂಡ್ ಶೇಪ್ ಒಳಗಡೆ ಬರೋ ರೀತಿ ಅಡ್ಜಸ್ಟ್ಮೆಂಟ್ನ ಮಾಡಿಕೊಂಡು ಮತ್ತೆ ಬ್ಯಾಗ್ ಬನ್ನಿ. ಮತ್ತು ಹಿಂದಗಡೆ ಬಂದ ಮೇಲೆ ಫೋಟೋ ಈ ರೀತಿ ರೀಪ್ಲೇಸ್ ಆಗಿರುತ್ತೆ. ಮತ್ತು ನೀವು 21 ಸೆಕೆಂಡ್ ಹತ್ರ ಬನ್ನಿ, ಕೆಳಗಡೆ ಬಂದರೆ ಇಲ್ಲೊಂದು ಗ್ರೂಪ್ ಕಾಣಿಸುತ್ತೆ, ಈ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಹುಡುಗ ಮತ್ತು ಹುಡುಗಿ ಇರುವ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡ್ಮೇಲೆ ಈ ಫೋಟೋ ಲೇಯರ್ನ ಕೆಳಗಡೆ ಇಟ್ಕೊಂಡ್ರೆ ಫೋಟೋ ಆಟೋಮೆಟಿಕ್ಲಿ ರಿಪ್ಲೇಸ್ ಆಗುತ್ತೆ. ಸೇಮ್ ಒಂದೇ ರೀತಿ ಎಲ್ಲ ಫೋಟೋನ ಚೇಂಜಸ್ನ ಮಾಡಿಕೊಂಡು ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರೆ ಫೋಟೋ ನಿಮಗೆ ಈ ರೀತಿ ನೋಡಿ ಫ್ರೆಂಡ್ಸ್, ಈ ರೀತಿ ರಿಪ್ಲೇಸ್ಮೆಂಟ್ ಆಗುತ್ತೆ. ಈ ರೀತಿ ರಿಪ್ಲೇಸ್ಮೆಂಟ್ ಆದಮೇಲೆ ಹೆಸರು ಎಲ್ಲ ಚೇಂಜ್ ಆಗಿರುತ್ತೆ. ಈಗ ನೀವು ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದೀರಾ. ಈಗ ನೀವು 0 ಸೆಕೆಂಡ್ ಹತ್ರ ಬನ್ನಿ, ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ ನೀವು ಇಲ್ಲಿ ಸಾಂಗ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಆಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ಸಾಂಗ್ನ ಕೊಟ್ಟಿರ್ತೀನಿ, ಆ ಸಾಂಗ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಸಾಂಗ್ ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸಾಂಗ್ ಇಲ್ಲಿ ಆ್ಯಡ್ ಆಗುತ್ತೆ. ಸಾಂಗ್ ಆ್ಯಡ್ ಆದಮೇಲೆ ಈಗ ನೀವು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ವಿಡಿಯೋನ ಕೊಟ್ಟಿರ್ತೀನಿ, ಒಂದು ಪಾರ್ಟಿಕಲ್ ವಿಡಿಯೋನ ಕೊಟ್ಟಿರ್ತೀನಿ. ಈ ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಲೈಟನ್ ಅಂತ ಇರುತ್ತೆ, ಈ ಲೈಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸ್ಕ್ರೀನ್ ಅಂತ ಇರುತ್ತೆ, ಸ್ಕ್ರೀನ್ ಕ್ಲಿಕ್ ಮಾಡಿಕೊಂಡ್ರೆ ಈ ಬ್ಲ್ಯಾಕ್ ಲೇಯರ್ ಹೊರಟೋಗಿ ಇದರಲ್ಲಿರೋ ಪಾರ್ಟಿಕಲ್ಸ್ ಮಾತ್ರ ನಿಮಗೆ ಈ ವಿಡಿಯೋ ಲೇಯರ್ ಮೇಲೆ ಆ್ಯಡ್ ಆಗುತ್ತೆ. ಮತ್ತು ನೀವು ವಿಡಿಯೋ ಎಂಡಿಗೆ ಬನ್ನಿ, 30 ಸೆಕೆಂಡ್ ಹತ್ರ ಬಂದು ಎಕ್ಸ್ಟ್ರಾ ವಿಡಿಯೋನ ಕಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಸ್ಪೀಕರ್ ಐಕಾನ್ ಕಾಣಿಸುತ್ತಲ್ಲ, ಈ ಸ್ಪೀಕರ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದರಲ್ಲಿ ಸಾಂಗ್ ಇರುತ್ತೆ, ಇದನ್ನು ಮ್ಯೂಟ್ ಮಾಡ್ಕೊಳ್ಳಿ. 100 ಇರುತ್ತೆ, 0 ಇಟ್ಕೊಂಡ್ಮೇಲೆ ಈಗ ನೀವು 0 ಸೆಕೆಂಡ್ ಹತ್ರ ಮತ್ತೆ ಬನ್ನಿ, ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇನ್ನೊಂದು ವಿಡಿಯೋನ ಕೊಟ್ಟಿರ್ತೀನಿ, ಈ ರೀತಿ ಒಂದು ಎಫೆಕ್ಟ್ ಇರುತ್ತೆ, ಈ ವಿಡಿಯೋನ ಕೊಟ್ಟಿರ್ತೀನಿ, ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೀವು ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ಇದನ್ನು ಲೈಟನ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೀನ್ ಮಾಡ್ಕೊಳ್ಳಿ. ಇದು ಸೇಮ್ ಸ್ಕ್ರೀನ್ ಮಾಡ್ಕೊಂಡ್ರೆ ಸಾಕು, ಇಲ್ಲಿ ವಿಡಿಯೋ ಆ್ಯಡ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ವಿಡಿಯೋ ಪೂರ್ತಿ ಆ್ಯಡ್ ಆಗುತ್ತೆ. ನೀವು ಟೆಕ್ಸ್ಟ್ ಮತ್ತು ಫೋಟೋಸ್ನ ರೀಪ್ಲೇಸ್ ಮಾಡಿಕೊಂಡು ಈ 2 ವೀಡಿಯೋಸ್ನ ಇಲ್ಲಿ ಆ್ಯಡ್ ಮಾಡಿಕೊಂಡು ಸಾಂಗ್ನ ಆ್ಯಡ್ ಮಾಡಿಕೊಂಡ್ರೆ ವಿಡಿಯೋ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಮತ್ತು ವಿಡಿಯೋ ನೀವು ನೋಡಿಕೊಂಡ್ರೆ ಈ ರೀತಿ ನಾನು ನಿಮಗೆ ಡೆಮೋ ವಿಡಿಯೋ ನೋಡ್ತೀನಿ, ಅದೇ ರೀತಿ ನಿಮಗೆ ವಿಡಿಯೋ ಎಡಿಟ್ನ ನೀವು ಮಾಡ್ಕೊಂಡಿರ್ತೀರ. ಫೋಟೋಸ್ ಮಾತ್ರ ಚೇಂಜಸ್ನ ಮಾಡ್ಕೊಳ್ಳಿ ಮತ್ತು ಟೆಕ್ಸ್ಟ್ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ. ಈ ವಿಡಿಯೋ ಈಗ ಕಂಪ್ಲೀಟ್ ಆಗುತ್ತೆ. ಈ ವಿಡಿಯೋ ನೀವು ಎಕ್ಸ್ಪೋರ್ಟ್ ಮಾಡ್ಕೋಬೇಕಾದ್ರೆ ಇಲ್ಲಿ ಮೇಲ್ಗಡೆ ಎಕ್ಸ್ಪೋರ್ಟ್ ಐಕಾನ್ ಕಾಣಿಸುತ್ತೆ ನಿಮಗೆ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ರೆಸೊಲ್ಯೂಷನ್ 1080 ಪಿಕ್ಸಲಲ್ಲಿ ನಿಮಗೆ ಎಕ್ಸ್ಪೋರ್ಟ್ ಆಗದಿದ್ದರೆ ಇಲ್ಲಿ 720p ಇರೋದಲ್ಲ, 720p ಅದರೆಲ್ಲ ಇಟ್ಕೊಂಡು ನೀವು ಕ್ವಾಲಿಟಿ ಸ್ವಲ್ಪ ಹೈಯಲ್ಲಿ ಇಟ್ಕೊಂಡು ಎಕ್ಸ್ಪೋರ್ಟ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಈ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಎಕ್ಸ್ಪೋರ್ಟ್ ಆದಮೇಲೆ ಈ ವಿಡಿಯೋನ ನೀವು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ನ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್